ನಮಸ್ಕಾರ ವೀಕ್ಷಕರೇ, ಸಿರಿ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ನಿನ್ನೆ ನಡೆದ ಕಿಚನ ಪಂಚಾಯಿತಿಯಲ್ಲಿ ಚೈತ್ರ ಅವರಿಗೆ ತುಂಬಾ ಮುಖಭಂಗ ಆಗಿದೆ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವರು ಉಸ್ತುವಾರಿಯಲ್ಲಿ ಮಾಡಿದ ಮೋಸದಾಟ ಎಲ್ಲ ಬಯಲಿಗಿಟ್ಟಿದ್ದಾರೆ ಕಿಚ್ಚವರು ಅಂದರೆ ತಪ್ಪಾಗಲಾರ್ದು. ಅಷ್ಟೇ ಅಲ್ಲದೆ ಮೋಕ್ಷಿತ ಮತ್ತು ಐಶ್ವರ್ಯ ಅವರ ಮುಖವನ್ನು ಕಳಿಸಿದ್ದಾರೆ ಸುದೀಪ್ ಅವರು. ಯಾಕೆಂದರೆ ಇವರು ಚೇಂಜಿಂಗ್ ರೂಮ್ನಲ್ಲಿ ಎಲ್ಲ ವಿಷಯಗಳನ್ನ ಸೀಕ್ರೆಟಾಗಿ ಮಾತಾಡ್ಕೊಂಡು ಬಂದು ಹೊರಗಡೆ ಆಟ ಆಡ್ತಿದ್ರು ಅನ್ನೋದು ಬಯಲಾಗಿದೆ. ಇಷ್ಟೆಲ್ಲ ಆದ್ರೂ ಚೈತ್ರ ಅವರು ತಮ್ಮದೇ ಸರಿ, ನಾವೇನು ತಪ್ಪು ಮಾಡಿಲ್ಲ ಅನ್ನೋ ಥರನೇ ಸುದೀಪ್ ಅವ್ರ ಮುಂದೆ ನಡ್ಕೊಂಡ್ರು. ಅಷ್ಟೇ ಅಲ್ಲದೆ ಹನುಮಂತ ಅವರಿಗೂ ಕೂಡ ಒಂದು ಬಿಗ್ ವಾರ್ನಿಂಗ್ ಅಂತಲೇ ಹೇಳ್ಬೋದು. ಯಾವಾಗಲೂ ಕಡಿಮೆ ಮಾತಾಡ್ತಿದ್ದ ಹನುಮಂತ ಅವರು ಈ ಸರಿ ಅಸಂಬದ್ಧವಾಗಿ ಮಾತಾಡಿ ಸುದೀಪ್ ಅವ್ರ ಮುಂದೆ ಸಿಗಿ ಬಿದ್ದಿದ್ದಾರೆ. ಅಷ್ಟೇ ಅಲ್ಲದೆ ಉಗ್ರ ಮಂಜು ಅವರು ಕಳೆದ 3 ವಾರಗಳಿಂದಲೂ ಅವ್ರ ಆಟ ಏನೂ ಆಡ್ತಾ ಇಲ್ಲ ಅಂತಲೇ ಹೇಳ್ಬೋದು. ಯಾಕಂದರೆ ಇವರು ಯಾವಾಗಲೂ ಗೌತಮಿ ಅವ್ರ ಜೊತೆಗೆ ಗೆಳತಿ ಅಂತ ಒಂದಷ್ಟು ಮಾತಾಡೋದು ಬಿಟ್ಟರೆ ಮತ್ತೇನು ಮಾಡಿಲ್ಲ ಅಂತಲೇ ಹೇಳ್ಬೋದು ಇವರು. ಈ ವಿಷಯವಾಗಿ ಸುದೀಪ್ ಅವರು ಎಷ್ಟು ಸರಿ ವಾರ್ನ್ ಮಾಡಿದ್ದಾರೆ, ಎಚ್ಚರಿಸಿದ್ರು ಕೂಡ ಇವರು ಅದನ್ನು ತಿಳ್ಕೊಂಡು ಆಟ ಆಡ್ತಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಸುಮ್ಮನೆ ಆಗಿದ್ದಾರೆ, ಯಾಕೆ ಸಪ್ಪಿಗಾಗಿದ್ದಾರೆ ಅನ್ನೋದೇ ಒಂದು ಪ್ರಶ್ನೆ ಆಗಿದೆ. ಅಷ್ಟೇ ಅಲ್ಲದೆ ಸೆಲ್ಫ್ ನಾಮಿನೇಟ್ ಆಗಿರೋ ತ್ರಿವಿಕ್ರಮ್ ಅವರಿಗೆ ಕಿಚ್ಚ ಸುದೀಪ್ ಅವರು ಇವತ್ತೊಂದು ಝಲಕ್ ಕೊಡ್ತಿದ್ದಾರೆ. ಅದೇನಪ್ಪ ಅಂದರೆ ಇವ್ರನ್ನ ಎಲಿಮಿನೇಟ್ ಮಾಡಿ ಮತ್ತೆ ಮನೆಗೆ ವಾಪಸ್ ಕಳಿಸೋದಾಗಿರುತ್ತೆ. ಭವ್ಯಗೌಡ ಅಂತೂ ತುಂಬಾ ಕಣ್ಣೀರಿಟ್ಟಿದ್ದಾರೆ ತ್ರಿವಿಕ್ರಮ್ ಅವರು ಎಲಿಮಿನೇಟ್ ಆಗಿರೋ ವಿಷಯನ ಕೇಳಿ. ಇವತ್ತಿನ ಸಂಚಿಕೆ ಅಂತೂ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತಲೇ ಹೇಳ್ಬೋದು. ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮ್ ಆಟ ಇನ್ನಷ್ಟು ಚುರುಕಾಗಲಿ ಅಂತಲೇ ಬಿಗ್ ಬಾಸ್ ಈ ಥರ ಫ್ರಾಂಕ್ ಎಲಿಮಿನೇಷನ್ ಇಟ್ಟಿದ್ದಾರೆ ಈ ವಾರ. ಅಷ್ಟೇ ಅಲ್ಲದೆ ಈ ವಾರ ಉಗ್ರ ಮಂಜು ಮತ್ತು ರಜತ್ ಅವರ ಜುಗಲ್ಬಂದಿ ಜೋರಾಗಿದೆ ಅಂತಲೇ ಹೇಳ್ಬೋದು. ನೀನಾ ಅನ್ನೋ ಜಗಳ ಇಷ್ಟಕ್ಕೆ ಮುಗೀತಾ, ಮತ್ತೆ ಕಂಬ್ಯಾಕ್ ಆಗಿ ಉಗ್ರ ಮಂಜು ಅವರು ರಜತ್ ಅವರಿಗೆ ತಾಯ್ತ ಕಟ್ಸ್ತಾರ ಅಥವಾ ಅವರೇ ತಾಯ್ತ ಕಟ್ಕೊತಾರ, ಕಾದು ನೋಡಬೇಕಾಗಿದೆ. ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬಾಯ್.